ನಮ್ಮ ಮನೆಗೊಂದು ಮುದ್ದಾದ ಹಾವಿನ ಮರಿ ಬಂದಿದೆ. ನಾವು ಹಗ್ಗ ಮತ್ತು ಹಾವು ಉದಾಹರಣೆ ಕೊಡ್ತೀವಿ. ಅದು ಸದ್ಯಕ್ಕೆ ಮನೆಯಲ್ಲೆಲ್ಲ ಇವಾಗ ಹಗ್ಗಗಳು ಕಾಣಿಸಲ್ಲ, ಎಲ್ಲ ಬರೀ ವೈರ್ಗಳೇ. ಹಗ್ಗ ಹಾವುಗೆ ಕಂಪೇರ್ ಮಾಡಿ ನಮಗೆ ಹಗ್ಗ ನೋಡಿದ್ರೆ ನಮಗೆ ಹಾವಿನ ಥರ ಹಾಕಿ ನಮಗೆ ಭ್ರಾಂತಿ ಆಗುತ್ತೆ ಅಂತ ಅಂತಾರೆ. ಸೊ ಹಗ್ಗ ಮತ್ತು ಹಾವು ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಹಾಗಾಗಿ ನಾವು ಹಗ್ಗನ ಹಾವು ಅಂತ ಹೆದರ್ಕೋತೀವಿ. ಸೊ ಈ ಹಗ್ಗನ ಹಾವು ಅಂತ ನೋಡಿ ಹೆದರ್ಕೋತೀವಿ ಅಂದರೆ ಮೊದಲು ಹಾವಿನ ಮೇಲೆ ಭಯ ಇರ್ಬೇಕು ನಮಗೆ. ಹಗ್ಗನೂ ಹಾವಿನ ಇರುತ್ತೆ ಅಂತ ಗೊತ್ತು, ಎರಡು ಒಂದೇ ಥರ ಬಳಕುತ್ತೆ ಅಂತ ಗೊತ್ತು. ಆದರೆ ಹಗ್ಗದಿಂದ ಅಪಾಯ ಇಲ್ಲ, ಹಾಗೆ ಹಗ್ಗ ನೋಡಿ ನಮ್ಗೆ ಭಯ ಆಗ್ತಾ ಇಲ್ಲ. ಹಗ್ಗ ಹಾತ್ರದ್ ನೋಡಿ ಅರೆಬರೆ ಕತ್ಲಲ್ಲಿ ಅದು ಹಾವು ಅಂತ ಅನ್ಕೊಂಡು ಭಯ ಪಡ್ತೀವಿ. ಸೊ ಹಾವು ಇರೋದು ಸತ್ಯನೇ, ಹಗ್ಗ ಇರೋದು ಸತ್ಯನೇ. ನಮಗೆ ಹಾವು ಕಂಡ್ರೆ ಯಾಕೆ ಭಯ ಆಗುತ್ತೆ ಅಂದ್ರೆ ಹಾವಿಂದ ನಮ್ಗೆ ಪ್ರಾಣಾಪಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಭಯ ಪಡ್ತೀವಿ, ಅದು ಕೂಡ ಸತ್ಯನೇ. ಹಾಗಾದ್ರೆ ಎರಡೂ ಸತ್ಯ ಆಗಿರುವಾಗ ಮಾಯೆ ಇಲ್ಲಿಂದ ಬಂತು. ಹಗ್ಗವನ್ನು ಹಾವು ಅಂದುಕೊಂಡಿದ್ದು ನನಗೆ ಭ್ರಾಂತಿಯನ್ನು ಕೊಟ್ಟಿದ್ದು, ಭಯವನ್ನು ಕೊಟ್ಟಿದ್ದು, ಅಂದರೆ ಅದು ಮಾಯೆ. ಹಗ್ಗ ಹಗ್ಗದ ರೀತಿ ಇದೆ, ಹಾವು ಹಾವಿನ ರೀತಿ ಇದೆ. ಇದರ ಮಧ್ಯೆ ಸಾಮ್ಯತೆ ಇದೆ, ಆ ಬಳುಕುವ ಸಾಮ್ಯತೆ ಇದೆ. ಅಜ್ಞಾನವೆನ್ನುವ ಅರೆಬೆಳಕಿನಲ್ಲಿ ಅಥವಾ ಆತುರದಲ್ಲಿ ನೋಡಿದಾಗ ಹಗ್ಗ ಹಾವಿನ ರೀತಿ ಕಂಡು ಹೇಗೆ ನಾವು ಭಯ ಪಡ್ತೀವೋ, ಸಮಾಜ ಹೇಗಿದೆಯೋ ಹಾಗಿದೆ. ನಾನು ನನ್ನ ಕಹಿ ಅನುಭವಗಳು ಅಥವಾ ನನಗಾದ ನಷ್ಟಗಳು ಅಥವಾ ನನಗಾದ ನೋವು, ಹತಾಶೆಗಳು ಇವೆಲ್ಲವನ್ನು ಹಾವಿನಿಂದ ಕಚ್ಚಿಸಿಕೊಂಡಿದ್ದೇನೆ, ಸಂಸಾರವೆನ್ನುವ ಹಾವಿನಿಂದ ಕಚ್ಚಿಸಿಕೊಂಡಿದ್ದೇನೆ ಆಗಾಗ. ಅಥವಾ ಇವಾಗೆಲ್ಲ ಕಚ್ಚಿರೋದು ನಾನು ಕೇಳಿದ್ದೀನಿ, ಓ ಹಾವು ಕಚ್ಚುತ್ತೆ, ಸಂಸಾರ ನೋವು ಅಂತ ಅಂದ್ಕೊಂಡಿರ್ತೀವಿ. ಆಗ ಜಗತ್ತು ಅಥವಾ ಪ್ರಪಂಚ ಏನಿದೆಯೋ ಅದು ಹೇಗಿದೆಯೋ ಹಾಗೇ ಇದೆ. ಹಲವಾರು ಜನರ ಅನುಭವಗಳು, ನನಗೆ ಆದ ಅನುಭವಗಳು ಎಲ್ಲವನ್ನು ಸೇರಿ ನಾನು ಜಗತ್ತಿನ ಮೇಲೆ ಹೇಳ್ತೀನಿ. ಅಂದರೆ ಜಗತ್ತಿನ ಯಾವ ಜಗತ್ತು? ನಾನು ಮಾಡಿಕೊಂಡಿರುವ ಜಗತ್ತು, ನಾವು ಮಾಡಿಕೊಂಡಿರೋ ಜಗತ್ತು. ಜಗತ್ತು ಅಂದ ತಕ್ಷಣ ಭಗವಂತ ಸೃಷ್ಟಿ ಮಾಡಿರೋ ಅಥವಾ ಸೃಷ್ಟಿ ಅಂತ ಏನಿದೆ ಆ ಸೃಷ್ಟಿ ಮಾಯೆಯಿಂದ ಇಡೀ ಸೃಷ್ಟಿ ಹೇಗಿದೆಯೋ ಹಾಗಿದೆ. ನಾನು ಅದನ್ನು ನೋಡುವಾಗ ನನ್ನ ಅನುಭವಗಳು, ನನ್ನಲ್ಲಿರುವ ಅಭಿಪ್ರಾಯಗಳು, ಇನ್ನೊಬ್ಬರ ಅಭಿಪ್ರಾಯಗಳು, ಇದೆಲ್ಲವನ್ನು ತಲೆಗೆ ಹಾಕ್ಕೊಂಡು ಜಗತ್ತನ್ನು ನೋಡ್ತಿರೋದ್ರಿಂದ ಅದು ಹೇಗಿದೆ ಹಾಗೆ ಕಾಣ್ತಾ ಇಲ್ಲ. ಇನ್ನೊಬ್ಬರು ನೀಡಿದ ಮಾಹಿತಿಯಿಂದ, ಜ್ಞಾನದಿಂದ, ಅಭಿಪ್ರಾಯಗಳಿಂದ ಮತ್ತೆ ಅನಿಸಿಕೆಗಳಿಂದ ನೋಡುತ್ತಿರುವುದರಿಂದ ಹಗ್ಗ ಹಾವಾಗಿ ಕಾಣಿಸುತ್ತಿದೆ. ಹಾಗಾಗಿ ನನಗೆ ಭಯವಾಗುತ್ತದೆ. ಯಾವಾಗ ಹಗ್ಗ ಹಗ್ಗವೇ, ಹಾವು ಹಾವೇ, ಜಗತ್ತು ಹೇಗಿದೆಯೋ ಹಾಗಿದೆ. ನಾವು ನನ್ನ ದೃಷ್ಟಿಯಿಂದ ಅಥವಾ ತಿಳಿಯಾದ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ ಹಗ್ಗ ಹಗ್ಗವಾಗಿ, ಹಾವು ಹಾವಾಗಿ ಕಾಣಿಸುತ್ತೆ. ಹಗ್ಗನೂ ಮಾಯ ಆಗಲ್ಲ, ಹಾವು ಮಾಯ ಆಗಲ್ಲ. ಈಗ ಹಾವು ಅಂದ್ರೆ ಅಲ್ಲೇ ಇದೆ ಮುದ್ದಾಗಿ, ನಾನು ಇಲ್ಲೇ ಕೂತಿದ್ದೀನಿ. ಅದಕ್ಕೆ ಬಹುಶಃ ಭಯ ಇರಬಹುದು ಪಾಪ. ಅದು ಅದಿಂಗೆ ಸ್ವಲ್ಪ ಹೆಡೆ ಎತ್ಕೊಂಡು ಕೂತ್ಕೊಂಡಿದೆ. ಹೆಡೆ ಎತ್ತಿದಂತ ಹೆಚ್ಚಾಗಿ ಅದು ಕಾಯಿಲ್ಡ್ ರೀತಿಯೂ ಸ್ವಲ್ಪ ಇದೆ. ಅದ್ರ ಪಾಡಿಗೆ ಅದು ಅಲ್ಲಿದೆ, ನನ್ನ ಪಾಡಿಗೆ ನಾನಿದ್ದೀನಿ. ಇಬ್ಬರು ಜೊತೆಗೆ ಕೋ ಎಕ್ಸಿಸ್ಟ್ ಆಗಂತೆ ಮನೆ ಇಟ್ಕೊಳಕ್ ಹೋಗಲ್ಲ. ನಾವು ಊರಗ ತಜ್ಞರು ಅಂತ ಹೇಳ್ತೀವಿ, ಅವ್ರಿಗೆ ಫೋನ್ ಮಾಡಾಗಿದೆ. ಅವ್ರು ಬಂದು ಇದನ್ನ ಕರ್ಕೊಂಡೋಗಿ ತನ್ನ ಸೂಕ್ತವಾದ ಜಾಗಗಳನ್ನ ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಅದು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅದರ ಜೊತೆಗೆ ನಾನು ಸುರಕ್ಷಿತವಾಗಿರೋದು ನನ್ನ ಕರ್ತವ್ಯ. ನಮ್ಮಿಬ್ಬರ ಮಧ್ಯೆ ಸದ್ಯಕ್ಕೆ ಇಷ್ಟೇ ಸಂಬಂಧ, ಅದಕ್ಕೂ ಏನೂ ಆಗ್ಬಾರ್ದು, ನನಗೂ ಏನೂ ಆಗ್ಬಾರ್ದು. ನಾವಿಬ್ರು ಕೂಡ ನಮ್ಮದೇ ಡಿಸ್ಟೆನ್ಸ್ ಅಲ್ಲಿ ಸೇಫ್ ಆಗಿರ್ಬೇಕು. ಸೇಫ್ ಆಗಿರೋ ಜೊತೆಗೆ ಅದನ್ನು ಎಚ್ಚರಿಕೆಯಿಂದ ನೋಡ್ತಿರ್ಬೇಕು. ಅದು ಅದೇ ಜಾಗದಲ್ಲಿ ಇದೆಯಾ, ಅಪಾಯ ಆಗದಂತ ಜಾಗದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಸಂಸಾರವು ನನಗೆ ಜೀವನದಲ್ಲಿ ಸಂಸಾರದಲ್ಲಿ ಇದೀನಿ, ಜೊತೆಗೆ ಅರಿವಿನಿಂದ ನೋಡ್ತಾ ಇದ್ದೀನಿ. ನನಗೆ ಸರಿಯಾದ ಜ್ಞಾನ ಬರೋವರೆಗೂ, ಅಲ್ಲಿ ಹಾವು ಹಿಡಿಯೋರು ಏನು ಬರ್ತಾರೆ ಆ ಥರ ಭಗವಂತನೋ, ಗುರುವೋ ಅಥವಾ ಗುರುವಾಣಿಯೋ ಅಥವಾ ಗ್ರಂಥಗಳೋ ಇವುಗಳು ನನಗೆ ಸ್ನೇಕ್ ಕ್ಯಾಚರ್ ಆಗಿ ಸರಿಯಾದ ಸಮಯಕ್ಕೆ ಬರೋವರೆಗೂ ಸಂಸಾರದಲ್ಲಿ ಇರಬೇಕು. ನನಗೆ ಅದನ್ನ ಅಂತರವನ್ನ ಕಾಪಾಡ್ಕೋಬೇಕು. ಅಂತರವನ್ನ ಕಾಪಾಡಿಕೊಂಡು ಅದನ್ನು ನಾನು ಅದೇ ರೀತಿ ಎಚ್ಚರಿಕೆಯಿಂದ ನೋಡ್ತಾ ಇರಬೇಕು. ಆಗ ಅದು ಪಾಡಿಗೆ ಅದಿರುತ್ತೆ, ನನ್ನ ಪಾಡಿಗೆ ನಾನಿರ್ತೀನಿ. ಭಗವಂತ ಬಂದು ಸರಿಯಾದ ಸಮಯಕ್ಕೆ ಕಾಪಾಡ್ತೀನಿ, ಅಥವಾ ಗುರು ಬಂದು ಸರಿಯಾದ ಸಮಯಕ್ಕೆ ನಮ್ಮನ್ನ ಕಾಪಾಡ್ತೀನಿ, ಅಥವಾ ಜ್ಞಾನ ಬಂದು ಸರಿಯಾದ ಸಮಯಕ್ಕೆ ನಾನು ಕಾಪಾಡ್ತೀನಿ. ಅಲ್ಲಿವರೆಗೂ ನನಗೆ ಬೇಕಿರೋದು ತಾಳ್ಮೆ, ಸಹನೆ,
ಅರಿವು ಮತ್ತೆ ನಾನು ಇದರಿಂದ ಪಾರಾಗ್ತೀನಿ ಅನ್ನುವಂಥ ದೃಢವಾದ ನಂಬಿಕೆ. ಇದಿಷ್ಟು ಇದ್ರೆ ಹಾವು ಹಾವೇ, ಹಗ್ಗ ಹಗ್ಗವೇ, ನಾನು ನಾನೇ, ಭಗವಂತ ಭಗವಂತನೇ, ಸತ್ಯ ಸತ್ಯವೇ, ಮಾಯೆ ಮಾಯೆ. ಬಸವಣ್ಣ ಅಂತಾರಲ್ಲ, ಕಲ್ಲು ನಾಗರ ಕಂಡರೆ ಕೈ ಮುಗಿಯವರಯ್ಯ, ನಿಜನಾಗವ ಕಂಡರೆ ಹೊಡೆವರಯ್ಯ ಅಂತ. ಹಾಗಾಗಬಾರ್ದು. ಎಷ್ಟು ಮುದ್ದಾಗಪ್ಪ ಆಡೋದು ಕೂತ್ಕೊಂಡು ಚಂದ. ಆದರೆ ನಾವು ನಮ್ಮ ಎಚ್ಚರಿಕೆ ನಾವಿರಬೇಕು. ಈಗ ಇವುಗಳನ್ನ ಕಾಪಾಡೋದು ಕೂಡ ನಮ್ಮ ಕೆಲಸನೇ. ಯಾಕಂದರೆ ಎಲ್ಲ ಕಡೆ ಮನೆಗಳೆಲ್ಲ ಮಾಡಿಕೊಂಡು ಅವುಗಳಿಗೆ ಉಳ್ಕೊಳ್ಳೋ ಜಾಗವೇ ಇಲ್ದಂಗೆ ಆಗ್ತಿದೆ. ನಾನಾ ಕಾರಣಗಳಿಗೆ ಮನೆಗಳಿಗೆ, ಹೊಲಗಳಿಗೆ ಬರ್ತಿರುತ್ತೆ. ಎಷ್ಟೋ ಸಲ ಹೊಲಗಳಲ್ಲಿ ಹಾವು ಕಡಿಮೆ ಆಗೋದ್ರಿಂದನೂ ಅಪಾಯ ಇದೆ ಇಕೋಸಿಸ್ಟಮ್ಗೆ. ಯಾಕೆಂದರೆ ಹಾವುಗಳು ಕಡಿಮೆ ಆಯಿತು ಅಂದರೆ ಇಲಿಗಳು ಜಾಸ್ತಿ ಆಯಿತು, ಇಲಿಗಳು ಜಾಸ್ತಿ ಆಯಿತು ಅಂದರೆ ಹೊಲದಲ್ಲಿ ಬೆಳೆ ನಾಶ ಕೂಡ ಆಗುತ್ತೆ, ಮತ್ತೊಂದಾಗುತ್ತೆ. ಸೊ ಹಂಗೂ ಪರಿಸರ ದೃಷ್ಟಿಯಲ್ಲಿ ನಮಗೆ ನೋಡೋಕ್ಕಾಗಿಲ್ಲ ಅಂದರು ನಮ್ಮದೇ ಒಂದು ನಮ್ಮ ಅಸ್ತಿತ್ವಕ್ಕೆ ಎಲ್ಲ ಪ್ರಾಣಿಗಳ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕಾದರೂ ನಾವು ಎಲ್ಲ ಪ್ರಾಣಿಗಳನ್ನು ನಾವು ಕಾಪಾಡ್ಕೊಳ್ಳೋ ಅವಶ್ಯಕತೆ ಇದೆ. ದಯೆಯಿಲ್ಲ ಧರ್ಮ ದಾವುದಯ್ಯ ಅಂತ ಬಸವಣ್ಣ ಕೇಳಿದಾಗೆ. ಮತ್ತು ಎಲ್ಲರಲ್ಲೂ ಭಗವಂತ ನೋಡಬೇಕು ಅಂದಾಗ ಈ ಕ್ಷಣದಲ್ಲಿ ಈಗಲೂ ಕೂಡ ಅದರಲ್ಲಿ ಆ ನಾಗರಾಜಪ್ಪನಲ್ಲಿ ನಾವು ಭಗವಂತನೇ ಕಾಣಬೇಕು. ಆದರೆ ಹಾವಿನೊಳಗೆ ಭಗವಂತ ಇದ್ದಾನೆ, ಹಾವೇ ಭಗವಂತ ಅಲ್ಲ ಅನ್ನೋ ಅರಿವಿರಬೇಕು. ಹಾಗಾಗಿ ಇಷ್ಟು ದೂರ ಹೊಂತಿರಬೇಕು. ಫೋನ್ ಝೂಮ್ ಹಾಕಿದ್ದೀನಿ, ಬಟ್ ನಾನು ಡಿಸ್ಟೆನ್ಸಲ್ಲಿ ಇದ್ದೀನಿ. ಹಾಗೆ ನಾವು ಇದ್ದು ಇಲ್ಲದೆ ಇರುವಂತೆ ಎಚ್ಚರಿಕೆಯಿಂದ ಎಲ್ಲವನ್ನು ನೋಡುತ್ತಾ ಎಲ್ಲದರಲ್ಲೂ ಮೂಲ ಸತ್ವವನ್ನೇ ಕಾಣುತ್ತಿರಬೇಕು. ಮೂಲ ಸತ್ವದ ಜೊತೆಗೆ ಹೊರಗಿನ ರೂಪದ ಭೇದಗಳು ನಮಗೆ ಅರಿವಿರಬೇಕು. ಆಗ ಅದಕ್ಕೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ.